ಬೀದರ್ನಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ಇದರಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಮಳೆ ನಿರೀಕ್ಷೆಯಲ್ಲಿ ಬಿತ್ತನೆ ಮಾಡಿದ ರೈತರಿಗೆ ಆತಂಕ ಈಗ ಮನೆ ಮಾಡಿದೆ. ಉದ್ದು, ಸೋಯಾಬೀನ್, ಹೆಸರು ಬೆಳೆ ಈ ಬೆಳೆಗಳಿಗೆ ಕುಂಠಿತ ಆಗ್ತಾ ಇದೆ. ಮಳೆ ಕೊರತೆಯಿಂದ ಭೂಮಿ ಬಿಟ್ಟು ಮೇಲೆ ಬರ್ತಾ ಇಲ್ಲ ಬೆಳೆ. ಉತ್ತಮ ಮಳೆಯಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ರೈತರು. ಆದರೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಇದರಿಂದ ರೈತರು ಆತಂಕದಲ್ಲಿದ್ದಾರೆ. ಯಾಕಂದರೆ ಈಗಾಗಲೇ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡಿ ಬೆಳೆ ಬಿತ್ತನೆ ಮಾಡಿದ್ದಾರೆ. ಆದರೆ ಆ ಬೆಳೆ ಮೇಲ್ ಬರ್ತಾ ಇಲ್ಲ. ಯಾಕಂದರೆ ಮಳೆ ಸರಿಯಾಗಿ ಬರ್ತಾ ಇಲ್ಲ. ಅಕಸ್ಮಾತ್ ಇನ್ನೂ ಒಂದು ವಾರ ಅಥವಾ ಇನ್ನೊಂದು 2 ವಾರ ಮಳೆ ಬಿದ್ದಿಲ್ಲ ಅಂತಂದರೆ ಆ ಬೆಳೆನೇ ಒಣಗಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ರೈತರು ಆತಂಕದಲ್ಲಿದ್ದಾರೆ. ಪ್ರಮುಖವಾಗಿ ಬೀದರ್ ಜಿಲ್ಲೆಯಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಬನ್ನಿ. ಬೀದರ್ ಜಿಲ್ಲೆಯಲ್ಲಿ ಮಳೆರಾಯನ ಅವಕೃಪೆ ಮುಂದುವರೆದಿರ್ತಕ್ಕಂಥದ್ದು. ಮಳೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಬಿತ್ತನೆ ಮಾಡಿದಂಥ ರೈತರು ಈಗ ನಷ್ಟಕ್ಕೆ ಸಿಲುಕಿರುವಂಥದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ರೈತರ ಹೊಲದಲ್ಲಿ ಸದ್ಯ ನಾನು ಇರ್ತಕ್ಕಂಥದ್ದು. ಈ ಸೋಯಾಬೀನ್ ಬೆಳೆನೂ ಕೂಡ ನೋಡ್ಬೋದು ನೀವು. ಈ ಬೆಳೆನ ನಾಟಿ ಮಾಡಿ ಸುಮಾರು 1 ತಿಂಗಳು ಕಳೆಯುತ್ತಾ ಬಂದಿದೆ. ಆದರೆ ಇನ್ನೂವರೆಗೆ ಕೇವಲ 1 ರಿಂದ 2 ಇಂಚ್ ಮಾತ್ರ ಇಲ್ಲಿ ಬೆಳೆ ಬಂದಿರ್ಬೋದು. ಈ ದೃಶ್ಯದಲ್ಲಿ ನೋಡ್ಬೋದು ನೀವು. ಕೇವಲ 1-2 ಇಂಚ್ ಮಾತ್ರ ಈ ಸೋಯಾಬೀನ್ ಇದೆ. ಅದ್ರ ಜೊತೆಗೇನು ಕೂಡ ಮಳೆ ಆಗದೇ ಇರೋ ಹಿನ್ನೆಲೆಯಲ್ಲಿ ಭೂಮಿನೂ ಕೂಡ ಈಗಾಗಲೇ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಇದು ಬಿತ್ತನೆ ಮಾಡಿದಾಗಿಂದನೂ ಕೂಡ ಇಲ್ಲೇನು ಸಾಕಷ್ಟು ಮಳೆಯ ಸಮಸ್ಯೆನೂ ಕೂಡ ಇಲ್ಲಿ ರೈತರಿಗೆ ಕಾಡ್ತಾ ಇರತಕ್ಕಂಥದ್ದು. 1 ಎಕರೆಗೆ ಕನಿಷ್ಠ 15 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಕೂಡ ಮಾಡಿರ್ತಕ್ಕಂಥದ್ದು. 1 ಎಕರೆಗೆ ಸೋಯಾಬೀನ್ ಸುಮಾರು 8 ರಿಂದ 9 ಕ್ವಿಂಟಲ್ ಸೋಯಾಬೀನ್ ಬರುವಂಥ ಬೆಳೆ ಈಗ ಕೇವಲ 2 ರಿಂದ 3 ಕ್ವಿಂಟಲ್ ಬರುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದರೆ ಇಳುವರಿಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕುಸಿತ ಆಗುವಂಥ ಆತಂಕನೂ ಕೂಡ ರೈತರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಮಳೆ ಅಭಾವ ಪದೇ ಈಗ ಮಳೆ ಅಭಾವ ಆಗ್ತಾ ಇರ್ತಕ್ಕಂಥದ್ದು. ಕಳೆದ 1-2 ದಿನ ಸ್ವಲ್ಪ ಮಳೆ ಆಯಿತು. ಹೀಗಾಗಿ ಸ್ವಲ್ಪ ಬೆಳೆ ಕೂಡ ಏನು ಚೇತರಿಸ್ಕೊಳ್ತಾ ಇತ್ತು. ಆದರೆ ಈಗ ಮತ್ತೆ 2 ದಿನದಿಂದ ಮಳೆ ಕೂಡ ಮತ್ತೆ ಸಂಪೂರ್ಣವಾಗಿ ಕುಸಿದಾಗಿರ್ತಕ್ಕಂಥದ್ದು. ಇದು ಸಹಜವಾಗಿ ರೈತರನ್ನು ಕೂಡ ಏನು ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕೆಂದರೆ ಸಾಲ ಸೋಲ ಮಾಡಿ ಬಿತ್ತಿದ ಬೆಳೆ ಕೂಡ ಬರುತ್ತೋ ಇಲ್ಲೋ ಒಂದು ಆತಂಕನೂ ಕೂಡ ರೈತರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಈಗ ರೈತರು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಈಗ ಹೇಳ್ರಿ, 2 ದಿನ ಆಯ್ತು ರೀ ಬೆಳೆ ಬಿತ್ತಿ ಮಳೆ ಹೆಂಗದ ರೀ? 1 ತಿಂಗಳಾಯ್ತು ಸರ್ ಬಿತ್ತಿ. ಬೆಳೆ ಏನಿಲ್ಲ, ಎದ್ದೇ ಬಂದಿಲ್ಲ ಮಳೆ ಇಲ್ಲದ ಕಡೆಯಿಂದ. ಸ್ವಲ್ಪ ಮಳೆ ಬಿತ್ತಾಯ್ತು. 8 ದಿನ ಆಯ್ತು, ದಿವಸ ಆಯ್ತು. ಅದ್ರ ಬಾದ್ ಬೆಳೆನೇ ಹೇಳೋರು ಹೊಂಟಿನ ಸರ್. ಇನ್ನು ಬೆಳೆ ಕಡಿಮೆ ಐತಿ. ಅದ್ರ ಕಡೆ ಬೆಳೆ ಎದ್ದು ಬರ ಹೊಂಟ ಸರ್. ಇದು ಹಿಂಗಾದ್ರೆ ಇಳುವರಿನೂ ಭಾಳ ಕಡಿಮೆ ಬರ್ತದೆ. ಇಳುವರಿಯಿಂದ 8-9 ಬರ್ತೀವಿ ಸರ್. ಈಗ ಏನಂದ 3 ಇಲ್ಲ 2-3 ಆದ್ರೆ ತೋಲ ಆಯ್ತು. ಇಷ್ಟೇ ಬರ್ತೀವಿ ಸರ್. ಈಗ ಮಳೆ ಕೈ ಕೊಟ್ಟರಂತೂ ಟೋಟಲ್ ಹೋಗತೈತ್ರಿ ಎಲ್ಲ. ಮಳೆ ಏನು ಬೀಳಲ್ಲ ಮುಂದೆ ಅಂದ್ರೆ ಏನು ಆಗಂಗಿಲ್ಲ ಸರ್. ಸುಮ್ಮನೆ ಅದು ಜೀವ ಹಿಡ್ಕೊಂಡು ಹೋಗ್ತೈತಿ. ಬೆಳೆ ಸೋಯಾಬೀನ್ಸ್ ಆಗಲಿ, ಹೆಸರು ಆಗಲಿ, ಉದ್ದಾಗಲಿ ಎಲ್ಲ ಸುಮ್ಮನೆ ಜೀವ ಹಿಡ್ಕೊಂಡು ಐತಿ ಸರ್. ಮಳೆ ಆಗುತ್ತೆ ಅನ್ನೋ ಆಶೆ ಭಾವನೆಯಿಂದ ನಾವು ಕೂಡ ಹೊಲದಲ್ಲಿ ಬಿತ್ತನೆ ಮಾಡಿದ್ವಿ. ಈಗ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಿರ್ತಕ್ಕಂಥದ್ದು. ನಮಗೆ ಸಾಕಷ್ಟು ಆತಂಕನೂ ಕೂಡ ಎದುರಾಗಿದೆ ಅಂತ ಇಲ್ಲಿ ರೈತರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್. ಎಸ್, ರೈತರ ಸಮಸ್ಯೆ ಒಂದೆರಡಲ್ಲ. ಒಂದು ಕಡೆ ಮಳೆ ಕೈ ಕೊಟ್ಟಿದೆ, ಮತ್ತೊಂದು ಕಡೆ ವಿದ್ಯುತ್ ಸಮಸ್ಯೆ ಕೂಡ ಕಾಡ್ತಾ ಇದೆ. ಹಾಗಾಗಿ ಬೆಳೆ ಕಳೆದುಕೊಂಡಂತಹ ಅನ್ನದಾತ ಈಗ ವಿದ್ಯುತ್ ಸಮಸ್ಯೆಯಿಂದ ಬಳಲಿ ಬೆಂಡಾಗಿದ್ದಾರೆ. 2.5 ಎಕರೆಯಲ್ಲಿ ಬೆಳೆದಂತಹ ಬೆಳೆ ಅದು ಪಪ್ಪಾಯ ಬೆಳೆಯನ್ನು ರೈತ ಬೆಳೆದಿದ್ದ. ಆದರೆ ನೀರು ಪೂರೈಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಕೊಡಲಿ ಕುಡುಗೋಲಿನಿಂದ ತಾನೇ ಬೆಳೆದಂತಹ ಬೆಳೆಯನ್ನು ಕತ್ತರಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಒಂದು ಕಡೆ ಮಳೆ ಕೈಕೊಟ್ಟಿದೆ, ಮತ್ತೊಂದು ಕಡೆ ವಿದ್ಯುತ್ ಸಮಸ್ಯೆ ಬೇರೆ. ಎರಡೂ ಸಮಸ್ಯೆಗಳಿಂದ ಬಳಲಿರುವಂತಹ ಅನ್ನದಾತ ತನ್ನ ಬೆಳೆ ಕಳೆದುಕೊಂಡಿದ್ದು. 2.5 ಎಕರೆಯಲ್ಲಿ ಬೆಳೆದಂತಹ ಪಪ್ಪಾಯ ಬೆಳೆ ಇದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಬೋರ್ವೆಲ್ ಇದೆ, ಆದರೆ ಕರೆಂಟ್ ಇಲ್ಲ, ನೀರು ಪೂರೈಸೋದಕ್ಕಾಗ್ತಾ ಇಲ್ಲ, ಪರದಾಡುವಂತಹ ಪರಿಸ್ಥಿತಿ. ನಮ್ಮ ಪ್ರತಿನಿಧಿ ಅಮೀನ್ ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಸದನಿಗೆ ಯಾದಗಿರಿ ಜಿಲ್ಲೆ ಶಹಾಪುರ ನಗರದ ಹೊರಭಾಗದ ರೈತ ಅಂಬರೀಶ್ ಹಿರೇಮಠ ರೈತರ ಜಮೀನಲ್ಲಿ ಇದ್ದೀನಿ. ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ. ರೈತ ಅಂಬರೀಶ್ 2.5 ಎಕರೆಯಲ್ಲಿ ಪಪ್ಪಾಯಿ ಕಳೆದ ಒಂದು ವರ್ಷದ ಹಿಂದೆ ಪಪ್ಪಾಯಿ ಬೆಳೆಯನ್ನು ಬೆಳೆದಿದ್ದರು. ಆದರೆ ಈಗ ಬೆಳೆಗೆ ಏನು ಸಮರ್ಪಕವಾಗಿ ನೀರು ಸಿಗ್ತಾಯಿಲ್ಲ. ಯಾಕಂದರೆ ಮಳೆ ಬಂದರೆ ತಾನಾಗಿ ಬೆಳೆದು ಏನು ನಿಲ್ತಾ ಇದ್ವು. ಆದರೆ ಈಗ ಏನು ಜಮೀನಿನಲ್ಲಿ ಬೋರ್ವೆಲ್ ಇದೆ, ಆ ಬೋರ್ವೆಲ್ ನೀರನ್ನು ಈ ಒಂದು ಪಪ್ಪಾಯಿ ಬೆಳೆಗಳಿಗೆ ಬಿಡಬೇಕಾದ್ರೆ ವಿದ್ಯುತ್ ಸಮಸ್ಯೆ ಕಾಡ್ತಾ ಇದೆ. ಯಾಕಂದರೆ ಪಂಪ್ಸೆಟ್ಗಳಿಗೆ ಸುಮಾರು ನಿರಂತರವಾಗಿ ನಿತ್ಯ 7 ತಾಸು 3 ಫೇಸ್ ಕರೆಂಟ್ ಕೊಡಬೇಕಂತೇಳಿ ಆದೇಶನೇ ಇದೆ. ಆದರೆ ಅಧಿಕಾರಿಗಳು ಆದೇಶ ಪಾಲನೆ ಮಾಡ್ತಾಯಿಲ್ಲ. ಕೇವಲ 2 ರಿಂದ 3 ಗಂಟೆಗಳ ಮಾತ್ರ ವಿದ್ಯುತ್ ಪೂರೈಕೆ ಮಾಡುವಂಥ ಕೆಲಸ ಮಾಡ್ತಾರೆ. ಅದು ಕೂಡ ಸರಿಯಾಗಿ ಕೊಡ್ತಾಯಿಲ್ಲ. ಹೀಗಾಗಿ ಬೋರ್ವೆಲ್ಗಳನ್ನು ಆನ್ ಮಾಡಿ ಬೆಳೆಗಳಿಗೆ ನೀರು ಸಹಿತ ಬಿಡೋಕ್ಕೆ ಆಗ್ತಾಯಿಲ್ಲ. ಈಗ 1 ವರ್ಷದ ಬೆಳೆ ಈಗ 1-2 ಬಾರಿ ಫಸಲನ್ನು ತೆಗೆದುಕೊಂಡಿದ್ದಾರೆ. ಮತ್ತೀಗ ಫಸಲ್ ಸಹಿತ ಬಂದಿತ್ತು. ಅಂದರೆ ಪಪ್ಪಾಯಿ ಕಾಯಿಗಳು ಆಗ್ತಾ ಇದ್ದಾವೆ. ಆದರೆ ಸಮಯಕ್ಕೆ ಸರಿಯಾಗಿ ನೀರು ಬಿಡೋದ ಕಾರಣಕ್ಕಾಗಿ ಕಂಪ್ಲೀಟಾಗಿ ಈ ಒಂದು ಪಪ್ಪಾಯಿ ಗಿಡಗಳು ಒಣಗೋಗುವಂಥ ಸ್ಥಿತಿಗೆ ಬಂದಿರೋದು. ಜೊತೆಗೆ
ಕಾಯಿಗಳು ಸಹಿತ ಈ ಕಾಯಿಗಳ ಗಾತ್ರದಲ್ಲಿ ಸಹಿತ ವ್ಯತ್ಯಾಸ ಆಗಿದೆ. ಹೀಗಾಗಿ ರೈತ ಅಂಬರೀಶ್ ಹಿರೇಮಠ್ ತಮ್ಮ ಜಮೀನಲ್ಲಿರುವಂಥ ಎಲ್ಲ ಪಪ್ಪಾಯಿ ಗಿಡಗಳನ್ನು ನಾಶ ಮಾಡುವಂಥ ನಿರ್ಧಾರಕ್ಕೆ ಸಹಿತ ಈಗ ಬಂದಿರುವಂಥದ್ದು. ನನ್ನ ಜೊತೆ ಮಾತನಾಡೋಕ್ಕೆ ರೈತ ಅಂಬರೀಶ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಸೊ ಏನು ಸಮಸ್ಯೆ ಆಗಿದೆ ಮತ್ತು ಬೆಳೆ ಯಾಕೆ ನಾಶ ಪಡಿಸ್ತಿದ್ರಿ ಅಂತ? ಸರಿ, ರೈತರಿಗೆ ಆರ್ಥಿಕವಾಗಿ ಚೈತನ್ಯ ಕೊಡ್ತಕ್ಕಂಥ ತೋಟಗಾರಿಕೆ ಬೆಳೆಗಳಲ್ಲಿ ಒಂದಾಗಿರ್ತಕ್ಕಂಥ ಪಪ್ಪಾಯ ಬೆಳೆಯನ್ನು ನಾನು ಬಹಳ ನಿರೀಕ್ಷೆ ಇಟ್ಟು ಬೆಳೆದಿದ್ದೆ ಸರ್. ಈಗ ಆಲ್ರೆಡಿ 1 ವರ್ಷದ ಬೆಳೆಯಾಗಿದ್ದು ಇದೀಗ ತಾನೇ ಉತ್ತಮ ಫಸಲು ಬರ್ತಾ ಇತ್ತು. ಆದರೆ ಈ ಕಡು ಬೇಸಿಗೆ ಬಿಸಿಲಿನಿಂದ ಹಾಗೂ ಆ ಟೈಮ್ನಲ್ಲಿ ಆ ಸಮಯದಲ್ಲಿ ಸಮರ್ಪಕವಾಗಿ ಜಸ್ಕಾಂ ಇಲಾಖೆಯವರು ವಿದ್ಯುತ್ತನ್ನು ಸರಬರಾಜು ಮಾಡದೇ ಇರುವ ಹಿನ್ನೆಲೆಯಲ್ಲಿ ನನ್ನ ಬೆಳೆ ಸಂಪೂರ್ಣವಾಗಿ ನಷ್ಟಕ್ಕೀಡಾಯ್ತು ಸರ್. ಈ ಪಪ್ಪಾಯ ಸಂಪೂರ್ಣವಾಗಿ ನೀರನ್ನು ಬೇಕಾದ ಟೈಮಿಗೆ ನೀರು ಬಿಡಲಿಲ್ಲ. ಇದೀಗ ಮಳೆ ಪ್ರಾರಂಭ ಆಗಿದೆ, ಆದರೆ ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಎಲ್ಲ ಬೆಳೆ ಸತ್ತು ಹೋಗಿತ್ತು. ಇದರಿಂದಾಗಿ ನಾನು ಆರ್ಥಿಕವಾಗಿ ಭಯಂಕರವಾಗಿ ಕುಗ್ಗಿ ಹೋದೆ. ಈ ಜಸ್ಕಾಂ ಇಲಾಖೆಯ ಅಧಿಕಾರಿಗಳ ಮೇಲೆ ನನ್ನ ಒಂದು ಧಿಕ್ಕಾರ ಇರಲಿ ಅಂತೇಳಿ ಹೇಳ್ತಾ ಇದ್ದೀನಿ ಸರ್. ನನಗೆ ಭಾಳ ನೋವಾಗ್ತಾ ಇದೆ. ಕಷ್ಟಪಟ್ಟು ಬೆಳೆಸಿದ್ದೆ ನಾನು, ಅಂಥ ಬೆಳೆಯನ್ನು ಇವತ್ತಿನ ದಿನ ನೆಲಕ್ಕೆ ಕೆಡಬೇಕಾದ್ರೆ ನನಗೆ ನಿಜವಾಗ್ಲೂ ತುಂಬ ನೋವಾಗ್ತಾ ಇದೆ ಸರ್. ಇದ್ರ ಈ ರೀತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಾನು ಸಾಕಷ್ಟು ಖರ್ಚು ಮಾಡಿದ್ದೆಲ್ಲ, ಸಾಲ ಸೂಲ ಮಾಡಿದ್ದೆ, ವಿಷ ಕುಡಿಯೋ ದಾರಿ ಒಂದೇ ಉಳಿದಂತಾಗಿದೆ ನನಗೆ. ದಯವಿಟ್ಟು ಈ ಸರ್ಕಾರ ಇಂಥ ಅಧಿಕಾರಿಗಳನ್ನು ಏನಾದರೂ ಮಾಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಾನು ಈಗ ಮಳೆನೂ ಸಮರ್ಪಕ ಮಳೆ ಆಗಲಿಲ್ಲ. ಇರುವಂಥ ಬೋರಲ್ಲಿ ನೀರು ಬಳಸ್ಕೊಳ್ಳೋಕ್ಕೂ ನಿಮ್ಗೆ ಆಗ್ತಾ ಇಲ್ಲ ಸರ್. ಬೋರಲ್ಲಿ ಇದೆ, ಕರೆಂಟ್ ಕೊಡ್ತಾ ಇಲ್ಲ ಸರ್. ಸಮರ್ಪಕವಾಗಿ ಕರೆಂಟ್ ಕೊಡ್ರಿ ಅಂತ ಅವರನ್ನು ಅಂಗಾಲಾಚಿದೆ, ಬೇಡಿಕೊಂಡೆ. ಏನು ಮಾಡಿದ್ರು ಅವರು ನನಗೆ ವಿದ್ಯುತ್ ಸಮಯಕ್ಕೆ ಸರಿಯಾಗಿ ಕೊಡಲಿಲ್ಲ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಅಲ್ಲಿ ಸಮರ್ಪಕವಾಗಿರ್ತಕ್ಕಂಥ ಸಿಬ್ಬಂದಿ ಕೊರತೆ ಆದಂತ ಹೇಳ್ತಾರೆ. ಹಿಂಗಂದ್ರೆ ಏನು ಮಾಡ್ಬೇಕು ಸರ್ ರೈತರು? ಒಂದು ಕಡೆ ಮಳೆ ಇಲ್ಲ, ಈ ಕಡೆ ನೀರಿದ್ದರೂ ಬಳಸ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಿಂದ ಕೈ ಚೆಲ್ಲಬೇಕಾಯ್ತು. ಅನಿವಾರ್ಯವಾಗಿ ಕೈ ಚೆಲ್ಲಿ ಇವತ್ತಿನ ದಿನ ನಾನು ಈ ಎಲ್ಲ ಪಪ್ಪಾಯಿಗಳನ್ನು ತೆಗೆದುಕೇರಿ ಮತ್ತಷ್ಟು ಸಾಲ ಮಾಡಿ ಇದನ್ನು ನಷ್ಟ ಮಾಡಲಿಕ್ಕೆ ಸರ್ ಈಗ ಅನಿವಾರ್ಯವಾಗಿ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ TV9 ಯಾದಗಿರಿ.